ಹಾಯ್ ಫ್ರೆಂಡ್ಸ್, ಡೂಮ್ಸ್ಡೇ ಫಿಶ್ ಓರ್ ಫಿಶ್ ಇದನ್ನೆಲ್ಲ ಸೈಡ್ಗೆ ಇಡಿ. ನೀವು ಬಹುಶಃ ವಾಸುಕಿ ಬಗ್ಗೆ ಕೇಳೇ ಇರ್ತೀರಾ, ಆ ಪುರಾತನ ಸರ್ಪದ ಬಗ್ಗೆ. ಹೌದು, ವಾಸುಕಿ ಅಂದರೆ ಶಿವನ ಕತ್ತಲ್ಲಿ ಸುತ್ತಕೊಂಡಿರೋ ಹಾವು. ನಾವೆಲ್ಲ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸುತ್ತ ಹಾವಿನ ಆಕಾರದಲ್ಲಿರೋ ವಿಗ್ರಹಗಳು ಕಾಣಿಸುತ್ತೆ ಅಲ್ವಾ. ಇವಾಗ ಸ್ವಲ್ಪ ಹಿಂದೆ ಹೋಗೋಣ. 46 ಮಿಲಿಯನ್ ವರ್ಷಗಳ ಮುಂಚೆ, ಅಂದರೆ 4.6 ಕೋಟಿ ವರ್ಷಗಳ ಮುಂಚೆ. ಇನ್ನು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಏಸು ಕ್ರಿಸ್ತ ಅವಾಗ 2000 ವರ್ಷಗಳ ಮುಂಚೆ ಇದ್ರು ಅಷ್ಟೇ. ಅಂದ್ರೆ ಈ ಕಾಲ ಎಷ್ಟು ಹಳೆಯದ್ದು ಯೋಚನೆ ಮಾಡಿ. ಇವಾಗ ಗುಜರಾತ್ ಅಂತ ಕರೆಯೋ ಭಾರತ ದೇಶದಲ್ಲಿನ ಒಂದು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಹಾವು ವಾಸಿಸ್ತಿತ್ತು. ಅದರ ಹೆಸರು ವಾಸುಕಿ ಇಂಡಿಕಸ್. ಈ ಹಾವು 2005ರಲ್ಲಿ ಕಂಡು ಬಂತು. 2024ರಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯಿತು. ಇದು ಇಲ್ಲಿವರೆಗೂ ಕಂಡು ಬಂದ ಅತಿ ದೊಡ್ಡ ಹಾವು ಅಂತ ಗೊತ್ತಾ? ಅಷ್ಟೇ ಅಲ್ಲದೆ ಇಲ್ಲೊಂದು ಶಾಕಿಂಗ್ ವಿಷಯ, ಇದು ಓರ್ ಫಿಶ್ ಅಂದ್ರೆ ಡೂಮ್ಡೆ ಫಿಶ್ ನಷ್ಟು ಉದ್ದವಾಗಿರುತ್ತೆ. ಓರ್ ಫಿಶ್ ಅಂದ್ರೆ ಸಮುದ್ರದಲ್ಲಿ ಕಂಡು ಬರೋ ಉದ್ದವಾದ ಮೀನು, ಸುಮಾರು ಮೀಟರ್ಸ್ ನಷ್ಟು ಬೆಳೆಯೋ ಜೀವಿ. ತುಂಬಾ ಜನರು ಹೀಗೆ ಕೇಳ್ತಿದ್ದಾರೆ, ಈ ಎರಡು ಜೀವಿಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಸೊ ನಾನು ಅದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನಂಬ್ತೀರಾ? ಪ್ರಪಂಚದಲ್ಲೇ ಅತಿ ದೊಡ್ಡ ಹಾವು ಭಾರತ ದೇಶದಲ್ಲಿ ಕಂಡು ಬಂದಿದೆ. ಅವಾಗಿನ ಪ್ರಪಂಚ ಹೇಗಿರುತ್ತೋ ಊಹಿಸ್ಕೊಳ್ಳಿ. ಅಂದರೆ 4.6 ಕೋಟಿ ವರ್ಷಗಳ ಮುಂಚೆ. ಆವಾಗ ಸಿಂಹ ಹುಲಿಗಳು ಇಲ್ವೇ ಇಲ್ಲ, ಆನೆಗಳು ಇತ್ತು, ಆದರೆ ಇವಾಗಿನ ಥರ ಸೊಂಡಿಲು ಇರಲಿಲ್ಲ ಅವುಗಳಿಗೆ. ಅದು ಪೂರ್ತಿಯಾಗಿ ಪುರಾತನ ಕಾಲ. ಮಾನವರು ಸಹ ಇನ್ನೂ ಭೂಮಿ ಮೇಲೆ ಹೆಜ್ಜೆ ಇಡಲಿಲ್ಲ. ಹಾಗಾಗಿ ಆಗಿನ ಪ್ರಪಂಚ ಹೇಗಿತ್ತು? ವಾಸುಕಿ ಹೇಗೆ ಕಂಡು ಬಂತು? ಅದಕ್ಕೆ ಆ ಹೆಸರು ಯಾಕೆ ಇಟ್ರು? ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಕೊಳ್ತಿದೆ ಅಲ್ವಾ. ನಾವು ಇವೆಲ್ಲವನ್ನ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಇದು ನಿಜವಾಗ್ಲೂ ಅದ್ಭುತವಾದ ವಿಷಯ. ಬಟ್ ಟಾಪಿಕ್ಗೆ ಹೋಗೋಕ್ಕೂ ಮುಂಚೆ ರೀಸೆಂಟ್ ಆಗಿ ಲೆವಿಯಥಾನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು. ಅದೇನು ಅನ್ನೋದರ ಬಗ್ಗೆ ಸಹ ಡೀಟೇಲ್ಡ್ ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಸೊ ನನಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ಲೀಸ್ ಮೋಟಿವೇಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ತುಂಬ ವರ್ಷಗಳಿಂದ ಟೈಟಾನೋಬೋವಾ ಅನ್ನೋ ಹಾವು ಅತಿ ದೊಡ್ಡ ಹಾವಾಗಿ ರೆಕಾರ್ಡ್ ಮಾಡಿದೆ. ಆದರೆ 2005ರಲ್ಲಿ ಗುಜರಾತಲ್ಲಿ ಒಂದು ಲಿಗ್ನೈಟ್ ಗಣಿಯಲ್ಲಿ ಒಂದು ಅದ್ಭುತವಾದ ಆವಿಷ್ಕರಣ ನಡೀತು. ಒಂದು ದಿನ ಗುಜರಾತಲ್ಲಿ ಒಂದು ಮೈನಿಂಗ್ ಫೀಲ್ಡಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರೋವಾಗ ಅವ್ರಿಗೆ ಒಂದು ದೊಡ್ಡ ಮೂಳೆಯಂತಹ ವಸ್ತು ಕಾಣಿಸ್ತು. ಒಂದು ಸಾಧಾರಣ ಕಲ್ಲು ಅಂತ ಅನ್ಕೊಂಡ್ರು. ಆದರೆ ಅದನ್ನು ಹೊರಗೆ ತೆಗೆಯೋಕ್ಕೆ ಡಿಗ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಡಿಗ್ ಮಾಡ್ತಿರೋವಾಗ ಆಶ್ಚರ್ಯ ಏನಂದ್ರೆ 27 ಆ ರೀತಿಯ ಮೂಳೆಗಳಿವೆ ಅಂತ ತಿಳಿತು. ಅವೆಲ್ಲ ಒಂದೇ ರೀತಿ ಕಾಣ್ತಿದೆ. ಡೀಪ್ ಆಗಿ ಡಿಗ್ ಮಾಡಿದಾಗ ಆ ಮೂಳೆಗಳೆಲ್ಲ ಒಂದರ ಪಕ್ಕ ಒಂದು ನೀಟಾಗಿ ಇದೆ. ಏನೋ ದೊಡ್ಡ ರಹಸ್ಯ ಹೊರಗೆ ಬೀಳ್ತಿದೆ ಅಂತ ಎಲ್ರಿಗೂ ಅನಿಸ್ತು. ಇವೆಲ್ಲ ಒಂದೇ ಜೀವಿಯಿಂದ ಬಂದಿರೋದಾ ಇಲ್ಲ ಬೇರೆ ಬೇರೆ ಜೀವಿಗಳದ ಅಂತ ಕನ್ಫ್ಯೂಸ್ ಆದ್ರು. ಆ ಸ್ಥಳಕ್ಕೆ ಪರಿಶೋಧಕರನ್ನ ಕರೆದ್ರು. ಈ 27 ಮೂಳೆಗಳು ಹಾವಿನ ಬೆನ್ನೆಲುಬನ್ನ ಹೋಲುತ್ತೆ ಅಂತ ಗೊತ್ತಾಗುತ್ತೆ. ಅದು ಕೂಡ ಒಂದು ಸಾಧಾರಣವಾದ ಹಾವಲ್ಲ, ಯಾವುದೋ ಒಂದು ಅಸಾಧಾರಣವಾದ ಜೀವಿ. ಇವಾಗ ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಇದು ಯಾವ ಜೀವಿಯ ಮೂಳೆ? ಇಷ್ಟು ದೊಡ್ಡದು ಹೇಗಿದೆ? 2005ರಿಂದ ಸೈಂಟಿಸ್ಟ್ ಈ ಫಾಸಿಲ್ಸ್ನ ಲ್ಯಾಬಲ್ಲಿ ಅಧ್ಯಯನ ಮಾಡ್ತಾ ವಾಸುಕಿಯ ರಹಸ್ಯನ ಬಿಚ್ಚಿಡ್ತಾರೆ. ಗುಜರಾತ್ ಅಂದರೆ ನಮಗೆ ಮರುಭೂಮಿಯಂತಹ ಒಣ ಪ್ರದೇಶ ನೆನಪಾಗುತ್ತೆ ಅಲ್ವಾ. ಕಡಿಮೆ ಮಳೆ, ಹೆಚ್ಚು ಬಿಸಿಲು ಇರುವಂಥ ಪ್ರದೇಶ. ಆದರೆ ಈ ಫಾಸಿಲ್ಸ್ ನಮಗೆ ಒಂದು ಹೊಸ ಕತೆ ಹೇಳುತ್ತೆ. ಒಂದು ಕಾಲದಲ್ಲಿ ಈ ಭೂಮಿ ಹೀಗಿರಲಿಲ್ಲ ಅಂತ. ವಾಸುಕಿಯ ಬಗ್ಗೆ ತಿಳ್ಕೊಂಡ್ಮೇಲೆ ಭಾರತ ದೇಶ ಚರಿತ್ರೆಯಲ್ಲೇ ನಮಗೆ ತಿಳಿಯದ ಅನೇಕ ಪುಟಗಳು ತೆರೆದುಕೊಳ್ತು. ಈ ಅದ್ಭುತವಾದ ಹಾವು 47 ಮಿಲಿಯನ್ ವರ್ಷಗಳ ಮುಂಚೆ ಬದುಕಿತ್ತು. ಅಂದರೆ 4.7 ಕೋಟಿ ವರ್ಷಗಳ ಮುಂಚೆ. IIT ರೂರ್ಕೆ ಪರಿಶೋಧಕರು ಈ ಫಾಸಿಲ್ಸ್ನ ಕಂಡುಕೊಂಡ್ರು. ಅವರು ಇದನ್ನ ಪೀರ್ ರಿವ್ಯೂಡ್ ಅಧ್ಯಯನದ ಮೂಲಕ ದೃಢಪಡಿಸಿದ್ರು. ಅವರು ಕೇವಲ ಕೋಇನ್ಸಿಡೆಂಟ್ಲಿ ಕೆಲವು ಮೂಳೆಗಳನ್ನ ಕಂಡುಕೊಂಡಿಲ್ಲ, ಇದನ್ನ ಸರಿಯಾದ ಶಾಸ್ತ್ರೀಯ ಪರಿಶೋಧನೆಯಿಂದ ಬ್ಯಾಕಪ್ ಮಾಡಿದ್ರು. ಅನೇಕ ನಿಪುಣರು ಇದನ್ನ ಪರೀಕ್ಷಿಸಿದ್ರು ಅಂಡ್ ಪರಿಶೀಲಿಸಿದ್ರು. ಹೌದು, ಇದು ನಿಜವಾಗ್ಲೂ ಹಾವಿನ ಫಾಸಿಲ್ಸ್ ಅಂತ ಒತ್ತಿ ಹೇಳಿದ್ರು. ಈ 47 ಮಿಲಿಯನ್ ವರ್ಷಗಳ ಪುರಾತನ ಹಾವಿನ ಪಳೆಯುಳಿಕೆ ಗುಜರಾತಲ್ಲಿನ ಒಂದು ಮೈನಲ್ಲಿ ಸಿಕ್ಕಿದೆ. ಇದು ಅನೇಕ ಪ್ರಶ್ನೆಗಳಿಗೆ ಕೇಂದ್ರ ಬಿಂದುವಾಗಿ ಬದಲಾಯಿತು. 4.7 ಕೋಟಿ ವರ್ಷಗಳ ಮುಂಚೆ ಗುಜರಾತ್ ಒಂದು ದ್ವೀಪ. ಎಸ್, ನಿಜವಾಗ್ಲೂ ಅದೊಂದು ದ್ವೀಪ. ಆವಾಗ ಪಾಕಿಸ್ತಾನ ಇರಲಿಲ್ಲ, ಚೈನಾ ಇರಲಿಲ್ಲ, ಹಿಮಾಲಯ ಸಹ ಇರಲಿಲ್ಲ.
ಆ ಸಮಯದಲ್ಲಿ ಭಾರತ ದೇಶ ಸೌತ್ ಅಮೆರಿಕಾ ಅಂಡ್ ಆಫ್ರಿಕಾದಿಂದ ದೂರಕ್ಕೆ ಜರುಗ್ತಿತ್ತು. ಒಂದು ಕಾಲದಲ್ಲಿ ಸೌತ್ ಅಮೆರಿಕಾ, ಅರ್ಜೆಂಟೈನಾ, ಆಫ್ರಿಕಾ ಅಂಡ್ ಭಾರತ ದೇಶ ಎಲ್ಲ ಒಂದೇ ಭೂಭಾಗದಲ್ಲಿ ಇರ್ತಿದ್ವು. ಸ್ಲೋ ಆಗಿ ಭಾರತ ದೇಶ ಅವುಗಳಿಂದ ದೂರ ಆಗಿ ತನ್ನ ಸ್ವಂತ ಪ್ರಯಾಣನ ಶುರು ಮಾಡ್ತು. ಇಂದಿನ ದಿನಗಳಲ್ಲಿ ಹಾವಿಗೆ ಪ್ರಸಿದ್ಧಿಯಾದ ಪ್ರಾಂತ್ಯಗಳು ಯಾವುದು? ಬ್ರೆಜಿಲ್, ಮೆಕ್ಸಿಕೋ ಅಂಡ್ ಭಾರತ ದೇಶ. ತುಂಬಾ ಕಾಲಗಳ ಮುಂಚೆ ಈ ಪ್ರಾಂತ್ಯಗಳೆಲ್ಲ ಒಂದೇ ಭೂಮಿಯಲ್ಲಿ ಭಾಗವಾಗಿರ್ತಿತ್ತು. ಆವಾಗ ಹೆಚ್ಚು ಹಾವುಗಳು ಅಸ್ತಿತ್ವದಲ್ಲಿರೋದು ಸಹಜ ಅಲ್ವಾ? ವಾಸುಕಿ ಇಂಡಿಕಸ್ ನಂತಹ ಜಾತಿಗಳು ಆ ಸಮಯದಲ್ಲಿ ಭೂಮಿ ಮೇಲೆ ಹೆಚ್ಚಾಗಿದ್ವು. ಡೈನೋಸರ್ಗಳು ಆ ಸಮಯದಲ್ಲಿ ಎಕ್ಸ್ಟಿಂಕ್ಟ್ ಆಗಿದ್ವು. ನಮ್ಮ ದೂರದ ಪೂರ್ವಿಕರು ಸ್ಲೋ ಆಗಿ ಪರಿಣಾಮ ಹೊಂದಿದ್ದಾರೆ. ಅದಕ್ಕೆ ಆ ಟೈಮಲ್ಲಿ ಹಾವುಗಳು ಸ್ವಲ್ಪ ಕಾಲ ಭೂಮಿ ಮೇಲೆ ರಾಜರಾಗಿದ್ವು. ಈ ಹಾವುಗಳು 50 ಅಡಿವರೆಗೂ ಉದ್ದ ಇರ್ತಿದ್ವು. ಅಂದರೆ ಇಂದಿನ ಓರ್ ಫಿಶ್ ಇಲ್ಲ ಡೂಮ್ಡೆ ಫಿಶ್ನ ಉದ್ದ ಇರ್ತಿದ್ವು. ಒಂದು ಸ್ಕೂಲ್ ಬಸ್ ಎಷ್ಟು ಉದ್ದ ಇರುತ್ತೋ ಆ ಸೈಜಲ್ಲಿ ಹಾವುಗಳಿರ್ತಿದ್ವು. ಒಬ್ಬರ ಮೇಲೆ ಒಬ್ಬರು 9 ಇಲ್ಲ 10 ಜನ ನಿಂತ್ಕೊಂಡ್ರೆ ಎಷ್ಟು ಹೈಟ್ ಇರ್ತಾರೋ ಆವಾಗ ಹಾವುಗಳು ಅಷ್ಟು ಹೈಟ್ ಇರ್ತಿದ್ವು. ಇನ್ನು ವೆಯ್ಟ್ನ ವಿಷಯಕ್ಕೆ ಬಂದರೆ ಸುಮಾರು 1000 kg ತೂಕ ಇರ್ತಿತ್ತು. ಅಂದರೆ ಒಂದು ಚಿಕ್ಕ ಕಾರಿನಷ್ಟು ತೂಕ. ಓರ್ ಫಿಶ್ನಂತೆ ಸಣ್ಣ ಅಲ್ಲ. ವಾಸುಕಿ ಇಂಡಿಕಸ್ ದಪ್ಪವಾಗಿ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಅನಕೊಂಡಾದ ರೀತಿ ದಪ್ಪವಾಗಿರುತ್ತೆ. ಇದು ನಿಜವಾಗ್ಲೂ ಒಂದು ಭಾರಿ ಗಾತ್ರದ ಜೀವಿ. ಆಶ್ಚರ್ಯ ಅಲ್ವಾ? ವಿಷಸರ್ಪ ಇಲ್ಲ ಲೆವಿಯಥಾನ್ನ ಪುರಾಣಗಳ ಬಗ್ಗೆ ಮರ್ತೋಗಿ. ವಾಸುಕಿ ಇಂಡಿಕಸ್ ಒಂದು ಅನಕೊಂಡಾದ ರೀತಿ ಇರುತ್ತೆ. ಅದರ ಬೇಟೆನ ಹಿಡಿದಿದೆ ಅಂದರೆ ಅದರ ಮೂಳೆಗಳು ಚೂರ್ ಆಗೋ ಹಾಗೆ ಪ್ರೆಸ್ ಮಾಡಿ ನುಂಗ್ಬಿಡ್ತಿತ್ತು. ಅದು ಸಹ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ವಾಸುಕಿ ಇಂಡಿಕಸ್ನ ಫಾಸಿಲ್ ನಮಗೆ 47 ಮಿಲಿಯನ್ ವರ್ಷಗಳ ಹಿಂದಿನ ಪರ್ಯಾವರಣದ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಕೆ ಸಹಾಯ ಆಯಿತು. ಆವಾಗ ಭೂಮಿ ಬಿಸಿಯಾಗಿತ್ತು, ಕಾಡುಗಳು ವಿಸ್ತರಿಸಿಕೊಂಡಿದ್ವು. ಇಂದಿನ ಒಣಗಿದ ಗುಜರಾತ್ ಒಂದು ಕಾಲದಲ್ಲಿ ಉಷ್ಣಮಂಡಲ ಕಾಡಾಗಿತ್ತು. ಅದರಲ್ಲಿ ಸ್ಕೂಲ್ ಬಸ್ಗಿಂತ ಉದ್ದವಾದ ಈ ರೀತಿಯ ಹಾವಿನ ಜಾತಿ ಇರ್ತಿತ್ತು ಅಂತ ಗೊತ್ತಾಗುತ್ತೆ. ಅದು ಮೊಸಳೆಯನ್ನು ಸಹ ಬೇಟೆ ಆಡ್ತಿತ್ತು. ಹೌದು, ಯಾಕಂದ್ರೆ ಆ ಕಾಲ ಈ ಭಾರಿ ಹಾವುಗಳು ಜೀವಿಸೋ ಕಾಲ. ಅದರಲ್ಲಿ ವಾಸುಕಿ ಇಂಡಿಕಸ್ ರಾಜ. ನಂತರ ತಿಮಿಂಗಲಗಳು ಸಮುದ್ರಕ್ಕೆ ಅನುಗುಣವಾಗಿ ಬದಲಾಯಿತು. ಆದರೆ ಮಿಲಿಯನ್ ವರ್ಷಗಳ ಮುಂಚೆ ತಿಮಿಂಗಲಗಳು ಭೂಮಿ ಮೇಲೆ ನಡೀತಿತ್ತು. ಅವು ಆವಾಗ ಸಮುದ್ರ ಜೀವಿಗಳಲ್ಲ, ಭೂಮಿ ಮೇಲಿನ ಮ್ಯಾಮಲ್ಸ್. ಹೌದು, ಆವಾಗ ಈ ವಾಸುಕಿ ಇಂಡಿಕಸ್ ತಿಮಿಂಗ್ಲಗಳನ್ನ ಸಹ ಬೇಟೆ ಆಡ್ತಿತ್ತು. ಆದರೆ ನಂತರ ತಿಮಿಂಗ್ಲಗಳು ಸಮುದ್ರದಲ್ಲಿ ಜೀವಿಸೋಕೆ ಶುರು ಮಾಡ್ತು. ಆ ಕಾಲದಲ್ಲಿ ವಾಸುಕಿ ಇಂಡಿಕಸ್ ಒಂದು ಕೆಟ್ಟ ಕನಸಿನಂಥದ್ದು. ಭೂಮಿ ಮೇಲಿನ ಅತ್ಯಂತ ಭಯಂಕರವಾದ ಬೇಟೆಗಾರ ಅದು. ಹಿಂದೂ ಪುರಾಣದಲ್ಲಿ ವಾಸುಕಿ ಶಿವನ ಕತ್ತಿನ ಸುತ್ತ ಸುತ್ತಕೊಂಡಿರೋ ಹಾವು. ಆದರೆ ಹೆಸರು ಸ್ತ್ರೀಲಿಂಗವಾಗಿ ಅನ್ಸಿದ್ರು ವಾಸುಕಿ ಪ್ರಾಕ್ಟಿಕಲ್ಲಿ ಗಂಡು. ಅವನು ಸರ್ಪಗಳಿಗೆ ರಾಜ, ನಾಗಲೋಕವನ್ನ ಪಾಲಿಸ್ತಾನೆ, ನಾಗಗಳಿಗೆ ನಾಯಕತ್ವ ವಹಿಸಿದ್ರು. ಶಿವನ ಭಕ್ತನು ಸಹ. ಒಂದು ಪುರಾಣ ಸಂಘಟನೆಯಲ್ಲಿ ಅವರು ಮುಖ್ಯವಾದ ಪಾತ್ರ ವಹಿಸಿದ್ರು. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರನ ಕಡಿಯೋಕೆ ವಾಸುಕಿನ ಹಗ್ಗವಾಗಿ ಉಪಯೋಗಿಸಿದ್ರು. ಈ ಸಂಘಟನೆನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ತೀರಾ. ಇನ್ನ ಮರಣ ಅನಿವಾರ್ಯ, ಆದರೆ ಶಿವನು ಮಾತ್ರನೇ ಅದನ್ನ ಜಯಿಸ್ತಾರೆ. ಶಿವನು ಮಾತ್ರನೇ ಆಳ್ತಾನೆ ಅಂತ ಹೇಳ್ತಾರಲ್ಲ, ಅದಕ್ಕೆ ವಾಸುಕಿ ಶಿವನಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ರಂತೆ. ಶಿವನು ಪ್ರಪಂಚಕ್ಕೋಸ್ಕರ ಎಲ್ಲವನ್ನು ಗಂಭೀರವಾಗಿಟ್ಟು ಡೇಂಜರ್ ಇರೋವಾಗ ಆ ವಿಷವನ್ನ ಕುಡಿತಾರೆ. ಆದ್ರೂ ಅವರು ಬದುಕ್ತಾರೆ. ವಾಸುಕಿ ಶಿವನ ಕತ್ತಲ್ಲಿ ಅವರ ತ್ಯಾಗಕ್ಕೆ ಸಿಂಬಲ್ ಆಗಿ ನಿಂತಿದೆ. ಮತ್ತೆ ನಾವು ಮಾತಾಡ್ತಿರೋ ವಾಸುಕಿ ಅಂಡ್ ಶಿವನ ಕತ್ತಲಿರೋ ವಾಸುಕಿ ಒಂದೇನಾ ಅಂದ್ರೆ ಇಲ್ಲ. ಪುರಾಣದಲ್ಲಿನ ವಾಸುಕಿ ಅನ್ನೋದು ಅತ್ಯಂತ ವಿಷಪೂರಿತವಾದ ಹಾವು. ಆದರೆ ಗುಜರಾತಲ್ಲಿ ಕಂಡುಕೊಂಡ ಈ ಹಾವು ವಿಷಪೂರಿತವಾಗಿರೋದಲ್ಲ ಅಂತ ರಿಪೋರ್ಟ್ಸ್ ಹೇಳ್ತಿದೆ. ಆದರೆ ನೀವು ಕೇಳಿದ್ರೆ ಅದು ಒಂದೇ ಅಲ್ಲ ಅಂತ ಹೇಳೋಕೆ ಕಾರಣ ಇದೆ. ವಾಸುಕಿ ವಿಷಸರ್ಪ. ಹಾಗೆ ಇವಾಗ ಹೇಳ್ತಿರೋ ವಾಸುಕಿ ಮಾತ್ರ ಬಲವಾದ ಒಂದು ದೊಡ್ಡ ಸರ್ಪ. ಅದು ತನ್ನ ಬಲದಿಂದ ಎದುರಲ್ಲಿನ ಜೀವಿಗಳನ್ನ ಸಾಯಿಸುತ್ತೆ. ಸರಿ, ಇದೆಲ್ಲ ಪಕ್ಕಕ್ಕೆ ಇಟ್ಟರೆ ಇವಾಗ ಈ ಅದ್ಭುತವಾದ ಜೀವಿಗಳ ಬಗ್ಗೆ ಕಂಡುಹಿಡಿಯೋದರ ಬಗ್ಗೆ ಚರಿತ್ರೆನ ತಿಳ್ಕೊಳ್ಳೋಣ. ಈ ಹಾವಿನ ಫಾಸಿಲ್ ಯಾವಾಗ ಕಂಡು ಬರುತ್ತೋ ಆವಾಗ ಪ್ರಳಯ ಆಗುತ್ತೆ ಅನ್ನೋ ಸಂಕೇತದ ಅರ್ಥ ಅಲ್ಲ. ಆ ರೀತಿ ಏನು ನಡೆಯಲ್ಲ. ನಿಜಕ್ಕೆ ಇದು 2005ರಲ್ಲಿ ಕಂಡು ಬಂತು. ಮುಂಚೆ ಹೇಳಿರೋ ಹಾಗೆ ಸೈಂಟಿಸ್ಟ್ಗೆ ಇದು ಏನು ಅಂತ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡೋಕೆ 9 ವರ್ಷಗಳಾಯಿತು. ಅದನ್ನು ಫೈಂಡ್ ಮಾಡಿದ್ದು 2005ರಲ್ಲೇ. ಆದರೆ ಅದೇನು ಅಂತ ತಿಳ್ಕೊಳ್ಳೋಕೆ 2014ರವರೆಗೂ ಶ್ರಮಿಸಬೇಕಾಯಿತು. ಕೆಲವು ವರ್ಷಗಳ ಪರಿಶೋಧನೆಯ ನಂತರ ಭಾರತ ದೇಶ ಒಂದು ದೊಡ್ಡ ಹೆಜ್ಜೆ ಹಾಕ್ತು. ಇಲ್ಲಿವರೆಗೂ ಅತಿ ದೊಡ್ಡ ಹಾವು ಅಂತ ಹೆಸರು ಪಡೆದ ಟೈಟಾನೋಬೋವಾ ಬಿರುದಿಗೆ ಸವಾಲು ಹಾಕ್ತು ಈ ವಾಸುಕಿ.
ಭಾರತೀಯ ವಿದ್ವಾಂಸರು ಈ ವಾಸುಕಿ ಇಂಡಿಕಾಸ್ನ ಒಂದು ಬಲವಾದ ಕಾಂಪಿಟೇಟರ್ ಆಗಿ ಈ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಸೊ ಇದೇ ಆಗಿನ ಕಾಲದ ವಾಸುಕಿಯ ಕಂಪ್ಲೀಟ್ ಡೀಟೇಲ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಆಲ್ಸೋ ಲೆವಿಯಥಾನ್ನ ಬಗ್ಗೆ ವಿಡಿಯೋ ಮಾಡಬೇಕಾ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಮಾಡ್ತೀನಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.